ಅದ್ಭುತಗಳ ನಾಡು ಭಾರತ ದಿವ್ಯ ಶಕ್ತಿಯನ್ನು ಹಾಗೂ ಸಾಧು ಸಂತರನ್ನು ಹೊಂದಿದ ತಪೋಭೂಮಿಯಾಗಿದೆ. ವಿಶ್ವದ ಬೇರೆ ಕಡೆಗಳಿಗಿಂತ ಅತಿ ಹೆಚ್ಚಿನ ವಿಸ್ಮಯಗಳು, ತರ್ಕಕ್ಕೆ ನಿಲುಕದ ಘಟನೆಗಳು ಕಂಡುಬರುವುದು ಈ ಭರತ ಭೂಮಿಯಲ್ಲಿ. ದೇಶದಲ್ಲಿರುವ ಹಲವಾರು ಪುಣ್ಯಕ್ಷೇತ್ರಗಳಿಗಿಂತೆ ಬೆಳಗಾವಿ ಜಿಲ್ಲೆಯ ಸೊಗಲ ಅತ್ಯಂತ ವಿಶೇಷವಾಗಿದೆ ಮತ್ತು ವಿಶಿಷ್ಟವಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಪುಣ್ಯಕ್ಷೇತ್ರ ಸೊಗಲ ಸಾಕ್ಷಾತ್ ಶಿವ ಮತ್ತು ಪಾರ್ವತಿಯರು ವಿವಾಹವಾದ ಸ್ಥಳವೆಂದರೆ ನಿಮಗೆ ಆಶ್ಚರ್ಯವಾದರೂ ನಂಬಲೇಬೇಕು. ಹಚ್ಚ ಹಸಿರಿನಿಂದ, ದಟ್ಟವಾದ ಕಾಡುಗಳಿಂದ, ಬೆಟ್ಟ ಬಂಡೆಗಳಿಂದ ಕೂಡಿದ ಸೊಗಲ ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು, ಕವಿ ಹೃದಯಗಳಿಗೆ ಹೊಸ ಲೋಕದಲ್ಲಿರುವ ಭಾವನೆಯನ್ನು ಮೂಡಿಸುತ್ತದೆ ಮತ್ತು ಸೃಷ್ಟಿ ಮಾಡುತ್ತದೆ. ಇಲ್ಲಿರುವ ಆರಾಧ್ಯ ದೈವ ಸೋಮೇಶ್ವರ ದೇವಾಲಯವನ್ನು ರಾವಣನ ಸಹಚರರಾದ ಮಾಲಿ ಮತ್ತು ಸುಮಾಲಿ ಎಂಬ ಇಬ್ಬರು ರಾಕ್ಷಸರು ನಿರ್ಮಿಸಿದರು. ಸೋಮೇಶ್ವರನ ಮೂರ್ತಿಯ ಪ್ರತಿಷ್ಠಾಪನೆಯಿಂದ ಕಾಲಕ್ರಮೇಣ ಈ ಕ್ಷೇತ್ರಕ್ಕೆ ಸೊಗಲ ಎಂಬ ಹೆಸರು ಬಂದಿತು ಎಂಬ ಕತೆ ಒಂದು ಕಡೆಯಾದರೆ, ಇಲ್ಲಿ ಸುಗೋಲ ಎಂಬ ಋಷಿ ಇದ್ದರು. ಸುಗೋಲ ಋಷಿ ಈ ಕ್ಷೇತ್ರದಲ್ಲಿ ತಪಸ್ಸನ್ನು ಆಚರಿಸಿದ್ದರಿಂದ ಸೊಗಲ ಎಂಬ ಹೆಸರು ಬಂದಿದೆ ಎನ್ನುವುದು ಇನ್ನೊಂದು ಐತಿಹ್ಯವಿದೆ. ಇಲ್ಲಿನ ಭ್ರಮರಾಂಬ, ಕಾಳಮ್ಮ, ಮಲ್ಲಿಕಾರ್ಜುನ, ಶಿವಪಾರ್ವತಿ ಮೊದಲಾದ ದೇವಾಲಯಗಳು, ಗುಹೆಗಳು, ಉದ್ಯಾನವನ ಅತ್ಯಂತ ಪ್ರಮುಖ ಆಕರ್ಷಣೆಗಳಾಗಿವೆ. ಸೋಮೇಶ್ವರ ದೇವಾಲಯವನ್ನು ಕ್ರಿಸ್ತಶಕ 950ರಿಂದ 974 ಅವಧಿಯಲ್ಲಿ ಕಟ್ಟಿರಬಹುದು ಎಂದು ಅಂದಾಜಿಸಲಾಗಿದೆ. ರಾಷ್ಟ್ರಕೂಟರು ಅಷ್ಟೇ ಅಲ್ಲದೆ ಚಾಲುಕ್ಯರು, ಕದಂಬ ಅರಸರು ಕೂಡ ಸೋಮೇಶ್ವರನ ಆರಾಧಕರಾಗಿದ್ದರು. ಸೊಗಲ ಕ್ಷೇತ್ರದ ಅತಿ ಮುಖ್ಯವಾದ ಆಕರ್ಷಣೆ ಎಂದರೆ ಬೆಟ್ಟದ ಮೇಲಿಂದ ಸುಮಾರು 80ಕ್ಕೂ ಹೆಚ್ಚು ಅಡಿಯಿಂದ ಬೋರ್ಗರೆಯುತ್ತಾ ಧುಮುಕುವ ಜಲಧಾರೆ ಜಲಪಾತವನ್ನು ಸೃಷ್ಟಿಸಿದೆ. ನೋಡಲು ಅತಿ ವಿಶಾಲವಾದ ತಪೋಭೂಮಿ ಸೊಗಲ ಬೆಟ್ಟದ ಮಧ್ಯದಲ್ಲಿ ಅತ್ಯಂತ ವಿಶಾಲವಾದ ಮೆಟ್ಟಲುಗಳನ್ನು ಹೊಂದಿದ್ದು, ಸುತ್ತಲೂ ಇರುವ ಹಸಿರು ಬೆಟ್ಟ ಒಂದು ರೀತಿಯ ಹೊಸ ಲೋಕದಲ್ಲಿರುವ ಭಾವನೆ ಮೂಡುತ್ತದೆ. ಇಲ್ಲಿನ ಸೌಂದರ್ಯವನ್ನು ವರ್ಣಿಸಲು ಶಬ್ದಗಳ ಕೊರತೆ ಇದೆ ಎಂದರೆ ತಪ್ಪಾಗಲಾರದು. ಅಂದಹಾಗೆ ಸೊಗಲ ಬೆಳಗಾವಿ ಜಿಲ್ಲೆಯಿಂದ 56 ಕಿಲೋಮೀಟರ್ ದೂರದಲ್ಲಿದ್ದು, ಬೈಲಹೊಂಗಲದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಸಿನ ಮೂಲಕ ಮಾತ್ರ ಪ್ರಯಾಣ ಮಾಡಬಹುದಾಗಿದ್ದು ಯಾವುದೇ ರೈಲು ಸಂಚಾರ ವ್ಯವಸ್ಥೆ ಇಲ್ಲ. ಧಾರವಾಡ, ಹುಬ್ಬಳ್ಳಿಯಿಂದ ಬರುವ ಪ್ರವಾಸಿಗರು ಬೈಲಹೊಂಗಲದಿಂದ ಸೊಗಲ ಕ್ಷೇತ್ರಕ್ಕೆ ಸಾರಿಗೆ ವ್ಯವಸ್ಥೆ ಇದ್ದು ಸೊಗಲದ ದರ್ಶನ ಪಡೆಯಬಹುದಾಗಿದೆ. ಈ ಪುಣ್ಯಕ್ಷೇತ್ರದಲ್ಲಿ ಸೋಮೇಶ್ವರ ದೇವಸ್ಥಾನವನ್ನು ದಾಟಿ ಮೆಟ್ಟಿಲುಗಳನ್ನು ಏರಿ ಮುಂದೆ ಹೋದಾಗ ಸಿಗುವುದು ಜಿಂಕೆವನ. ವನದಲ್ಲಿ ಅನೇಕ ಜಿಂಕೆಗಳು, ಮೊಲಗಳು ಇದ್ದು ಪ್ರವಾಸಿಗರನ್ನು ಆಕರ್ಷಿಸುವುದಲ್ಲದೆ ಪ್ರಕೃತಿ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತವೆ. ಸೊಗಲದ ಪೂರ್ವಕ್ಕೆ ಬೆಟ್ಟದ ಮೇಲೆ ಹಳೆಯ ಕೋಟೆ ಇದ್ದು ಈಗ ಶಿಥಿಲಗೊಂಡಿದ್ದು, ಸ್ಥಳೀಯವಾಗಿ ಇದನ್ನು ಕದಂಬರಾಯನ ಕೋಟೆ ಎಂದು ಕರೆಯಲಾಗುತ್ತದೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ ಈ ಕ್ಷೇತ್ರದಲ್ಲಿ 1969ರ ದಶಕದಲ್ಲಿ ಮಾತಾನಂದ ಎಂಬ ತಪಸ್ವಿ ನೆಲೆಸಿದ್ದರು. ಮನುಷ್ಯನಿಗೆ ಕಚ್ಚಿದ ವಿಷಪೂರಿತ ಹಾವಿನ ವಿಷವನ್ನು ತೆಗೆಯುವುದರಿಂದ ಹಿಡಿದು ಅನೇಕ ರಹಸ್ಯ ವಿದ್ಯೆಗಳು ಈ ಮಹಾನ್ ಸಂತನಿಗೆ ಸಿದ್ಧಿಸಿದ್ದವು. ಸ್ಥಳೀಯ ಜಾನಪದ ಕಥೆಗಳ ಪ್ರಕಾರ ಧಾರ್ಮಿಕ ಬೋಧನೆಗಳನ್ನು ಕೇಳಲು ಹುಲಿಗಳು ಸೊಗಲಿಗೆ ಬರುತ್ತಿದ್ದವು. ಇಲ್ಲಿನ ಜಲಪಾತದ ವಿಶೇಷತೆ ಮತ್ತು ವಿಶಿಷ್ಟತೆಯನ್ನು ನೋಡುವುದಾದರೆ, ದಟ್ಟವಾದ ಕಾಡಿನ ಮಧ್ಯಭಾಗದಲ್ಲಿ ನೀರಿನ ಪ್ರವಾಹ ಹುಟ್ಟಿ ಮುಂದೆ ಜಲಪಾತವಾಗಿ ಹರಿದು ಬರುವುದರಿಂದ ಅನೇಕ ವನಸ್ಪತಿಗಳ ಮಿಶ್ರಣ ನೀರಿನಲ್ಲಿ ಆಗುತ್ತದೆ. ಇದರಿಂದಾಗಿ ಈ ಜಲಪಾತದ ಕೆಳಗೆ ನಿಂತು ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಜನರ ಮನಸ್ಸಿನಲ್ಲಿದೆ.